ಬೇಬಿ ಸೋಪು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಯೂಶುವಲಿ ಮಕ್ಕಳಿಗೆ ಸ್ಕಿನ್ ಡ್ರೈ ಆಗೋದ್ರಿಂದ ಈ ರೀತಿ ಆಯಿಲ್ ಕಂಟೆಂಟ್ ಯೂಸ್ ಮಾಡಿ ಸೋಪ್ ಮಾಡೋದ್ರಿಂದ ಅವ್ರ ಸ್ಕಿನ್ನು ಮಾಯಿಶ್ಚರೈಸ್ ಆಗಿರುತ್ತೆ. ಹಾಗೆ ಇದರಲ್ಲಿ ಆಲ್ಮಂಡ್ ಆಯಿಲು, ಕೊಕೊನಟ್ ಆಯಿಲು, ಕ್ಯಾಸ್ಟರ್ ಆಯಿಲು, ಆಲಿವ್ ಆಯಿಲ್ ಇರೋದು. ಆಲ್ಮಂಡ್ ಆಯಿಲ್ ಬಂದು ಸ್ಕಿನ್ನ ಗ್ಲೋ ಕೊಡುತ್ತೆ. ಹಾಗೆ ಇದಕ್ಕೆ ನಾನು ಮಸೂರ್ ದಾಲು ಮತ್ತೆ ಚನಾ ದಾಲ್‌ನ ಪೌಡರ್ ಮಾಡಿ ಆಡ್ ಮಾಡ್ತಿದ್ದೀನಿ. ರೀಸನ್ ಇಷ್ಟೇ. ಮಕ್ಕಳಿಗೆ ಚಿಕ್ಕ ಚಿಕ್ಕ ಹೇರ್ಸ್ ಇರುತ್ತೆ ಬಾಡಿಲಿ. ಈ 2 ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಸೋಪ್ಸ್ ಮಾಡೋದ್ರಿಂದ ಆ ಎಲ್ಲಾ ತರದ ಹೇರ್ಸ್ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಸ್ಕಿನ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕೊಕೊನಟ್ ಮಿಲ್ಕು, ಆಲ್ಮಂಡ್ ಮಿಲ್ಕು. ಆಲ್ಮಂಡ್ ಮಿಲ್ಕಿಗೆ ಆಹ್, ಆ ಬಾದಾಮಿನ ಓವರ್‌ನೈಟ್ ನೆನೆ ಹಾಕಿ ಸಿಪ್ಪೆ ತೆಗ್ದು ಅದನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ 2 ತೆಂಗಿನಕಾಯಿನೂ ಕೂಡ ತಗೊಂಡು ಅದನ್ನ ಗ್ರೈಂಡ್ ಮಾಡಿ ಅದ್ರಲ್ಲಿ ಹಾಲ್ನ ತೆಗ್ದು ಹಾಗೆ ಅದನ್ನ ಫ್ರೀಜರಲ್ಲಿ ಇಟ್ಟಿದ್ದೆ. ಏಕೆಂದ್ರೆ ನಾವು ಸೋಪ್ಸ್ ಮಾಡ್ಬೇಕಾದ್ರೆ ಆ ಟೆಂಪರೇಚರ್ ಕಮ್ಮಿ ಇರಬೇಕು. ಹಾಗಾಗಿ ಮಿಲ್ಕನ್ನ ಫ್ರೀಜರಲ್ಲಿಟ್ಟು ಆಮೇಲೆ ತೆಗ್ದು ಈಗ ಸೋಪ್ಸ್ ಮಾಡ್ತಾ ಇರೋದು. ಅಂದ್ರೆ ಲೈಕ್ ಆಯಿಲ್ಸ್‌ಗೆ 2 ಇಂಗ್ರೀಡಿಯೆಂಟ್ಸ್‌ನ ಆಡ್ ಮಾಡಿದ್ವಿ. ಚನ್ನಾ ದಾಲು ಮತ್ತೆ ಮಸೂರ್ ದಾಲ್‌ನ. ಅದ್ರ ಜೊತೆಗೆ ಈಗ ಮಿಲ್ಕ್ ಕಂಟೆಂಟ್ ಆಡ್ ಮಾಡ್ತಿದ್ದೀವಿ. ಮಿಲ್ಕ್ ಕಂಟೆಂಟ್ ಬಂದು ಸ್ಕಿನ್‌ನ ತುಂಬಾ ಚೆನ್ನಾಗಿ ಮಾಯಿಶ್ಚರೈಸ್ ಆಗಿರುತ್ತೆ. ಹಾಗೆ ಆಲ್ಮಂಡ್ ಮಿಲ್ಕ್ ಬಂದು ಸ್ಕಿನ್‌ನ ಗ್ಲೋ ಕೊಡುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಬ್ಲಡ್ ಚೇಂಜ್ ಆಗ್ತಿರುತ್ತೆ. ಹಾಗೆ ಸ್ಕಿನ್ನು ಕೂಡ ತುಂಬ ಡ್ರೈನೆಸ್ ಆಗ್ತಾ ಇರುತ್ತೆ. ಹಾಗೆ ಚಿಕ್ಕ ಮಕ್ಕಳಲ್ಲಿ ಸ್ಕಿನ್ನಲ್ಲಿ ಆಗೋ ಚೇಂಜಸ್ಸು ಲೈಫ್ ಟೈಮ್ ಉಳಿಯುತ್ತೆ. ಹಾಗಾಗಿನೇ ಬೇಬಿ ಸೋಪ್ಸ್‌ಗೆ ಈ 2 ಮಿಲ್ಕನ್ನ ನಾವು ಯೂಸ್ ಮಾಡ್ತೀವಿ. ಹಾಗೆ ಕೊಕೊನಟ್ ಸಾರಿ ಆಹ್ ನಮ್ಮಲ್ಲಿ ಗೋಟ್ ಮಿಲ್ಕ್ ಒಂದು ಕೂಡ ಸಿಗತ್ತೆ. ಗೋಟ್ ಮಿಲ್ಕನ್ನು ಕೂಡ ಇದೇ ರೀತಿ ಪ್ರೊಸೆಸ್ ಮಾಡಿ ಮಾಡಿರ್ತೀವಿ. ಆ ಸೋಪು ಸಿಗತ್ತೆ. ಇದು ಪ್ಯೂರ್ ಪ್ಲಾಂಟ್ ಬೇಸ್ಡ್ ಮಿಲ್ಕು. ಅದು ಬಂದು ನಿಮ್ಗೆ ಕೋ ಗೋಟ್ ಮಿಲ್ಕಲ್ಲಿ ಮಾಡಿರೋವಂಥದ್ದು. ಇದೆರಡು ಬಂದು ನಿಮಗೆ ಬಾದಾಮ್ ಮಿಲ್ಕು ಮತ್ತೆ ಆಹ್, ಕೋಕೋನಟ್ ಮಿಲ್ಕಿಂದ ಮಾಡೋದು. ಸೋಪ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಮಕ್ಕಳ ಸ್ಕಿನ್ ಮಾಯಿಶ್ಚರೈಸ್ ಆಗಿರುತ್ತೆ. ಹಾಗೆ ಸ್ಕಿನ್ನಲ್ಲಾಗೋ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ. ನನ್ನ ಮಗು ತುಂಬಾ ಡಾರ್ಕ್ ಇದೆ ಮ್ಯಾಮ್, ಬಣ್ಣ ಬರ್ತಾ ಇಲ್ಲ ಅನ್ನೋರ್ಗೆ ಇದು ತುಂಬಾನೇ ಒಳ್ಳೊಳ್ಳೆ ಬೆನಿಫಿಟ್ಸು. ನಂಗೆ ಕೇಳ್ತಾ ಇರ್ತಾರೆ ಕಸ್ಟಮರ್ಸು, ಮ್ಯಾಮ್ ನಮ್ಮ ಮಗುಗೆ ಬಣ್ಣ ಕಮ್ಮಿ ಇದೆ ಏನು ಮಾಡ್ಬೋದು ಅಂದರೆ, ನಾನು ಅವ್ರಿಗೆ ಒಂದು ಟಿಪ್ಸೇ ಹೇಳ್ತೀನಿ. ಅಭ್ಯಂಜನ ಸ್ನಾನ ಮಾಡಿಸ್ತೀವಿ ಅಂದರೆ ಎಣ್ಣೆ ಸ್ನಾನ ಮಾಡಿಸ್ತೀವಿ ಹುಟ್ಟಿದ ಮಕ್ಕಳಿಗೆ. ಅವಾಗ ನಾವು ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಈ ಥರನ ಮಗುಗೆ ಎಣ್ಣೆ ಹಚ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಕಡಲೆ ಹಿಟ್ಟು ಅಥವಾ ಈ ರೀತಿ ಬೇಬಿ ಸೋಪ್ಸಲ್ಲಿ ನಾವು ಮಗುಗೆ ಸ್ನಾನ ಮಾಡಿಸ್ತೀವಿ. ಅದ್ರ ಬದಲು ಅಭ್ಯಂಜನ ಸ್ನಾನ ಮಾಡಿಸ್ಬೇಕಾದ್ರೆ ನೀವು ಏನು ಆಹ್, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಹಚ್ಚುತ್ತೀರಾ, ಅದ್ರ ಜೊತೆ ನೀವು ಬಾದಾಮಿ ಎಣ್ಣೆ ಯೂಸ್ ಮಾಡಿ 2 ದಿವಸಕ್ಕೆ 1 ಸಲ ಬಾದಾಮಿ ಎಣ್ಣೆ ಹಚ್ತಾ ಬಂದ್ರೆ ಖಂಡಿತವಾಗ್ಲೂ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ಲೋಕಲಲ್ಲಿ ಸಿಗೋ ಬಾದಾಮಿ ಎಣ್ಣೆ ಅಲ್ಲ. ನಿಮ್ಗೆ ಗಾಣದಲ್ಲಿ ಬೀಸಿರೋಂಥ ಬಾದಾಮಿ ಎಣ್ಣೆ ಹಾಕಿದ್ರೆ ಮಾತ್ರನೇ ಸ್ಕಿನ್ನು ಚೆನ್ನಾಗಾಗೋದು. ನೀವು ಆಲ್ಮೋಸ್ಟ್ 2 ವೀಕ್ಸ್, 3 ವೀಕ್ಸ್ ಬೇಬಿಯಿಂದನೂ ಕೂಡ ರೆಗ್ಯುಲರ್ ಆಗಿ ಬಾದಾಮಿ ಎಣ್ಣೆ ಹಚ್ಚೋದ್ರಿಂದ ಸ್ಕಿನ್ ಚೇಂಜ್ ಆಗುತ್ತೆ. ಹಾಗೆ ಸ್ಕಿನ್ನು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಬೇಬಿ ಸೋಪ್ಸ್ ರೆಡಿ ಆಗಿದೆ. ಇದನ್ನ ನಾವು 40 ಡೇಸ್ ಕ್ಯೂರಿಂಗಲ್ಲಿಟ್ಟು ಆಮೇಲೆ ನಿಮ್ಗೆ ಸೇಲ್ ಮಾಡೋದು. ನಿಮಗೂ ಕೂಡ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್‌ಗೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು. ಅಥವಾ ನನ್ನ ಇನ್‌ಸ್ಟಾಗ್ರಾಮಲ್ಲಿ ಬಯೋದಲ್ಲಿ ವೆಬ್ಸೈಟ್ ಲಿಂಕ್ ಇರುತ್ತೆ. ಅದರಲ್ಲೂ ಕೂಡ ಬುಕಿಂಗ್ ಮಾಡ್ಕೋಬೋದು. ತುಂಬಾನೇ ಚೆನ್ನಾಗಿ ಬಂದಿದೆ ಬೇಬಿ ಸೋಪು. ಸ್ಕಿನ್ನ ಮಾಯಿಶ್ಚರೈಸ್ ಆಗಿರುತ್ತೆ. ಹಾಗೆ ಸ್ಕಿನ್ನ ಗ್ಲೋ ಕೊಡುತ್ತೆ. ಇಡೀ ದಿವಸ ಫ್ರೆಶ್‌ನೆಸ್ ಇರುತ್ತೆ. ಮಗುಗೆ ಮಿಲ್ಕಲ್ಲಿ ಸ್ನಾನ ಮಾಡಿಸಿದ ಫೀಲೇ ನಿಮಗೂ ಕೂಡ ಆಗುತ್ತೆ. ಬೇಕಾದರೆ ಬುಕ್ ಮಾಡ್ಕೊಳ್ಳಿ. ನಾನು ಕಂಪ್ಲೀಟ್ ವಿಡಿಯೋ ಸೋಪ್ಸನ್ನ ಹೇಗೆ ಮಾಡೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತನೂ ಕೂಡ ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಒಂದ್ಸತಿ ನೀಟಾಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಗೆ ನನ್ನ ಈ ವಿಡಿಯೋ ಎಂಡಲ್ಲಿ ಯಾವ್ಯಾವೆಲ್ಲ ಸೋಪ್ ಸಿಗುತ್ತೆ ಅಂಡ್ ಯಾವ್ಯಾವ ಸೋಪ್ಸನ್ನ ಯಾವ್ಯಾವ ಪ್ರಾಬ್ಲಮ್ ಇರೋದಕ್ಕೆ ಯೂಸ್ ಮಾಡ್ಬೋದು ಅನ್ನೋದು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಒಂದ್ಸತಿ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಅದ್ರ ಡೀಟೇಲ್ಸ್ ಗೊತ್ತಾಗುತ್ತೆ. ಇದೇ ಥರ ನನ್ನ ಸೋಪ್ಸ್ ಜರ್ನಿಗೆ ನಿಮ್ಮದು ಕೈ ಜೋಡಿಸಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಕಂಪ್ಲೀಟ್ ಸೋಪ್ಸ್ ಮೇಕಿಂಗ್ ವೀಡಿಯೋಸ್ನ ನೀವು ನೋಡ್ಬೋದು. ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸು ಯಾವ್ಯಾವ ಸ್ಕಿನ್ನಿಗೆ ಸೂಟೇಬಲ್ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ತುಂಬ ವೆರೈಟೀಸ್ ಆಫ್ ಸೋಪ್ ಸಿಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ, ಅದ್ರಲ್ಲಿ ಬಂದು ನಿಮಗೆ ಆಲುವಿರಾ ಆಗಿರ್ಬೋದು, ಪಪಾಯ ಮಂಜಿಸ್ಟಾ ಆಗಿರ್ಬೋದು, ಹಾಗೆ ಚಾರ್ಕೋಲ್ ಆಗಿರ್ಬೋದು. ಈ ಎಲ್ಲ ವೆರೈಟಿ ಸೋಪ್ಸನ್ನು ಕೂಡ ಒಂದೊಂದನ್ನು ಒಂದೊಂದು ವೆರೈಟಿ ಮಾಡಿರೋ ರೀಸನ್ನೇ ಎಲ್ಲರ ಸ್ಕಿನ್ನು ಒಂದೇ ಥರ ಇರಲ್ಲ. ಮಕ್ಕಳು ಸ್ಕಿನ್ ಇದ್ದಾಗೆ ನಮ್ಮ ಸ್ಕಿನ್ ಇರಲ್ಲ. ಹಾಗೆ
ಟೀನೇಜ್ ಮಕ್ಕಳು ಸ್ಕಿನ್ ಇದ್ದಂಗೆ ಏಜ್ ಆದವ್ರದ್ದು ಕೂಡ ಇರಲ್ಲ. ಹಾಗಾಗಿ ಸೊ ಯಾವ್ಯಾವ ಏಜಿಗೆ ಯಾವ್ಯಾವ ಥರ ಸೋಪ್ ಯೂಸ್ ಮಾಡಬೇಕು ಅಂಡ್ ಯಾವ್ಯಾವ ಕಂಟೆಂಟ್ ಯೂಸ್ ಮಾಡಬೇಕು ಅನ್ನೋ ರೀಸನ್ನಿಗೆ ಮಾಡಿರೋವಂಥದ್ದು. ಆಲಿವಿರಾ ಬಂದು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರೋವಂಥ ಪ್ಲಾಂಟು. ಸೊ ಅದನ್ನ ಯೂಸ್ ಮಾಡಿ ಕಂಪ್ಲೀಟ್ ಆಲಿವಿರಾ ಜೆಲ್ಲು ನಮ್ಮಲ್ಲೇ ಬೆಳಿತೀವಿ ಆಲಿವಿರಾನ. ಅದು ನಾನು ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ಕೊಡ್ತೀನಿ. ಆ ಥರ ಆಲಿವಿರಾ ಜೆಲ್ಲನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿರೋವಂಥದ್ದು. ಯಾವುದೇ ಥರ ಔಟ್‌ಸೈಡು ಆಲಿವಿರಾ ಜ್ಯೂಸಸ್ಸು ಆ ಥರನೂ ಏನೂ ತಂದಿರಲ್ಲ. ನಮ್ಮಲ್ಲೇ ಪ್ಲಾಂಟನ್ನ ಕಟ್ ಮಾಡಿ ಅದರಿಂದನ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿರೋವಂಥ ಆಲಿವಿರಾ ಸೋಪ್ಸು. ಹಾಗೆ ಪಪ್ಪಾಯ ಮಂಜಿಷ್ಟ ಈಗ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅದು ಬಂದು ಕಂಪ್ಲೀಟ್ ಪಿಗ್ಮೆಂಟೇಷನ್‌ಗೆ ಅಂತಾನೆ ಮಾಡಿರೋದು. ತುಂಬ ಜನಕ್ಕೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಬರ್ತಿದೆ ಹಾಗಾಗಿ. ಇನ್ನು ಚಾರ್ಕೋಲ್ ಬಂದು ತುಂಬ ಸ್ಕಿನ್ನಲ್ಲಿ ಆಯಿಲಿನೆಸ್ ಇರುತ್ತೆ. ಕೆಲವೊಬ್ಬರಿಗೆ ಆಯಿಲಿನೆಸ್ ಎಷ್ಟೇ ಅಪ್ಲೈ ಮಾಡಿದ್ರು ಕಮ್ಮಿ ಆಗಲ್ಲ ಸ್ಕಿನ್ನಲ್ಲಿ. ಅಂಥವರಿಗೆ ಕೂಡ ನಾನು ಮಾಡಿರೋಂಥದ್ದು ಚಾರ್ಕೋಲ್ ಸೋಪ್ಸು. ಹಾಗೆ ಬಂದು ಗೋಟ್ ಮಿಲ್ಕು ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥ ಸೋಪು. ಸ್ಕಿನ್ ತುಂಬಾನೇ ಚೆನ್ನಾಗಾಗಿರುತ್ತೆ. ನಿಮಗೆ ಟ್ಯಾನು, ಸನ್‌ಬರ್ನು, ಡಾರ್ಕ್ ಸರ್ಕಲ್ಸು ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕಮ್ಮಿ ಮಾಡುತ್ತೆ ಗೋಟ್ ಮಿಲ್ಕು. ಇನ್ನು ಆಮ್, ಗ್ರಾಮ್ ಫ್ಲೋರ್ ಸೋಪ್ ಸಿಗತ್ತೆ. ಹಾಗೆ ರೆಡ್ ಸ್ಯಾಂಡಲ್ ಸಿಗತ್ತೆ. ಸೊ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಸೋಪ್ಸು ನಮ್ಮಲ್ಲಿರುವಂಥದ್ದೆಲ್ಲವುದನ್ನೂನು. ಸೊ ನಿಮ್ಮ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತೆ ಅಥವಾ ನೀವು ಒಂದ್ಸತಿ ಕಾಲ್ ಮಾಡಿ ಮ್ಯಾಮ್ ನಿಮ್ದು ಆಯಿಲಿ ಸ್ಕಿನ್ನಾ, ಡ್ರೈ ಸ್ಕಿನ್ನಾ, ಯಾವ ಥರ ಸ್ಕಿನ್ ಅಂತ ನನ್ಗೆ ಹೇಳಿದ್ರೆ ನಾನು ಸಜೆಸ್ಟ್ ಮಾಡ್ತೀನಿ. ಪಿಗ್ಮೆಂಟೇಷನ್ ಇರೋರು ಯಾವ್ದು ಯೂಸ್ ಮಾಡಬೇಕು, ಪಿಂಪಲ್ಸ್ ಇರೋರಿಗೆ ಯಾವ್ದು ಯೂಸ್ ಮಾಡಬೇಕು ಅಂತ. ಎಲ್ಲರೂ ಒಂದೇ ಥರ ಯೂಸ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಸ್ಕಿನ್ನನ್ನ ನೀವು ಕಾಪಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಾಗಾಗಿನೇ ಆಯಿಲಿ ಸ್ಕಿನ್ ಅವ್ರಿಗೆ ಬೇರೆ, ಡ್ರೈ ಸ್ಕಿನ್ ಅವ್ರಿಗೆ ಬೇರೆ, ಹಾಗೆ ಪಿಂಪಲ್ಸ್ ಇರೋರಿಗೆ ಬೇರೆ, ಈ ರೀತಿಯಾಗಿ ನಮ್ಮಲ್ಲಿ ಸೋಪ್ಸು ರೆಡಿ ಆಗುತ್ತೆ. ಸೊ ಬೇಬಿ ಸೋಪ್ಸ್ ರೆಡಿ ಆಗಿದೆ.